ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಬಳ್ಳಾರಿಯಿಂದ ಬಸವಾಪಟ್ಟಣದ ಚಿನ್ಮಲಾದ್ರಿ ಬೆಟ್ಟದಲ್ಲಿ ಉದ್ಭವಿಸಿ ಅವತರಿಸಿ ಶರಣೆಂದು ಬರುವಂತಹ ಭಕ್ತ ಬಾಂಧವರ ಸಂಕಷ್ಟಗಳೆಲ್ಲವನ್ನು ನಿವಾರಿಸುವ ಮೂಲಕ ಅನುಗ್ರಹಿಸುವಂತಹ ಆದಿಶಕ್ತಿಯ ಸ್ವರೂಪಿಣಿ ಎಂದೇ ಖ್ಯಾತಿಗೆ ಪಾತ್ರವಾಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ದುರ್ಗಮ್ಮ, ದುರ್ಗಾಂಬಿಕೆ ಮತ್ತಿತರೆ ನಾಮಾವಳಿಗಳಿಂದ ಕರೆಯುವಂಥದ್ದು ಇಲ್ಲಿನ ವಾಡಿಕೆಯಾಗಿದೆ. ಈ ಸನ್ನಿಧಾನದಲ್ಲಿ ವರ್ಷದ 365 ದಿನಗಳ ಕಾಲವೂ ಪ್ರತಿನಿತ್ಯ ಪೂಜೆ ಹಾಗೂ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಿಮೆ, ಹಬ್ಬ ಹರಿದಿನಗಳು ಹಾಗೂ ವಿಶೇಷ ಸಾಂದರ್ಭಿಕ ದಿನಗಳಲ್ಲಿ ದೇವಿಯ ಸನ್ನಿಧಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತಿತರೆ ಧಾರ್ಮಿಕ ಆಚರಣೆಗಳನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ಕಂಕಣಧಾರಣೆಯೊಂದಿಗೆ ಶುಭಾರಂಭಗೊಳ್ಳುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು 4-5 ದಿನಗಳ ಕಾಲ ಆಚರಣೆ ಮಾಡುವಂಥದ್ದು ಇಲ್ಲಿನ ಪ್ರತೀತಿಯಾಗಿದೆ. ಈ ವರ್ಷವೂ ಕೂಡ ಏಪ್ರಿಲ್ 23ರಿಂದ 27ನೇ ತಾರೀಕಿನವರೆಗೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವು ಶ್ರದ್ಧಾಭಕ್ತಿ ಹಾಗೂ ಸಡಗರ ಸಂಭ್ರಮದಿಂದ ನೆರವೇರಿದ್ದು ವಿಶೇಷವಾಗಿತ್ತು. ಏಪ್ರಿಲ್ 24ರಂದು ಆನೆ ಉತ್ಸವ, ಏಪ್ರಿಲ್ 25ರಂದು ಶ್ರೀದೇವಿಯ ರಥೋತ್ಸವ, ಏಪ್ರಿಲ್ 26ರಂದು ಸಿಡಿ ಮಹೋತ್ಸವ, ಏಪ್ರಿಲ್ 27ರಂದು ಭಂಡಾರದ ತಂಡಿಗೆ ಸೇರಿದಂತೆ ವಿವಿಧ ರೀತಿಯ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಲಾಯಿತು. ರಥೋತ್ಸವದಲ್ಲಿ ಭಾಗವಹಿಸಿದಂಥ ಭಕ್ತ ಬಾಂಧವರು ತಾಯಿಯ ರಥಾರೋಹಣ ಆಗುತ್ತಿದ್ದಂತೆ ಮೆಣಸು, ಮಂಡಕ್ಕಿ, ಬಾಳೆಹಣ್ಣನ್ನು ಸಮರ್ಪಿಸಿದರು. ಹಾಗೆಯೇ ಸಿಡಿ ಮಹೋತ್ಸವದಲ್ಲಿ ಉದ್ದನೆಯ ಸಿಡಿಗಂಬಕ್ಕೆ ತಾಯಿಯ ಆಶೀರ್ವಾದದ ತೆಂಗಿನಕಾಯಿ, ಹೂಮಾಲೆ, ಉಡಿ ಮತ್ತು ಬೆತ್ತವನ್ನು ಕಟ್ಟಿ ಸುತ್ತರಿಸುತ್ತಿದ್ದಂತೆ ಉಧೋ ಉಧೋ ಎಂಬ ಉದ್ಘೋಷದೊಂದಿಗೆ ನೆರೆದಿದ್ದ ಭಕ್ತ ಬಾಂಧವರು ಬಾಳೆಹಣ್ಣು, ಮೆಣಸು, ಮಂಡಕ್ಕಿ ಸಮರ್ಪಿಸುವ ಮೂಲಕ ಸಿಡಿ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಪಲ್ಲಕ್ಕಿ ಮತ್ತು ಶ್ರೀದೇವಿಯ ಮರಗುದಿರೆಯ ಉತ್ಸವ ಮೂರ್ತಿಯನ್ನು ಸಂಭ್ರಮದಿಂದ ಹೊತ್ತು ಕುಣಿದು ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು. ಭಂಡಾರದ ತಂಡಿಗೆ ಕಾರ್ಯಕ್ರಮದಲ್ಲಿಯೂ ಕೂಡ ದೇವಿಯ ಉತ್ಸವ ಯಶಸ್ವಿಯಾಗಿ ನೆರವೇರಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತ ಬಾಂಧವರು ತಮ್ಮ ಮನೆಗಳಲ್ಲಿ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲೆಂಬ ಸದುದ್ದೇಶದಿಂದ ತಾಯಿಯ ಹೆಸರಿನಲ್ಲಿ ಕಲಶವೊಂದನ್ನು ಸ್ಥಾಪಿಸಿ ಸಿಹಿ ಅಡುಗೆಯ ನೈವೇದ್ಯ ಸಮರ್ಪಣೆ ಮಾಡುವ ಮೂಲಕ ತಾಯಿಯ ಸನ್ನಿಧಾನಕ್ಕೆ ಕುಟುಂಬದ ಯಜಮಾನರು ಅಥವಾ ಪುಟ್ಟ ಮಕ್ಕಳ ಕೈಯಲ್ಲಿ ಅಮ್ಮನ ಕೇಲನ್ನು ದೇವಿಯ ಸನ್ನಿಧಾನಕ್ಕೆ ಕಳಿಸುವ ಮೂಲಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ.